ಭಾಗೇಶ, ನೀನು ಎಂಥದ್ದು ಅಲೆಸ್ಕೊಂಡು ಎಂಥದ್ದು ಮಾತಾಡಬೇಡ. ಸ್ವಲ್ಪ ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡ್ಬೇಕು. ಏನು ಅವ್ರೇನು ಭಾಳ ದೂರದಾರ ಅಂತ ಮಾಡ್ದ? ಪುರುಷಣ್ಣನ ಮಗಳಲ್ಲನ ಹೇಳಿದ್ರಿನಪ್ಪ ಅವತ್ತು ಅದೇ ಅಂಥೇಳಿ ನಾನೇ ನೋಡಿನಪ್ಪ ಸಣ್ಣಕ್ಕಿರಷ್ಟೊತ್ತಿಗೆ. ಹುಡುಗರು ಪ್ರಾಯಕ್ಕೆ ಬಂದಮೇಲೆ ನೋಡಿದ ಜ್ಞಾನಿಲ್ಲ ಅಂದ್ರೆ ಅವು ಓದೋಕ್ಕೆ ಬರೆಯೋಕ್ಕೆ ಅಂತ ಹೊರಗಡೆ ಇದ್ದವು, ಆಮೇಲೆ ಉದ್ಯೋಗದ ಮೇಲೆ ಹೋಗೋದು ಅಂತ ನಾನು ಎಲ್ಲಿ ಬೈಲು ಹೇಳ್ತೇನೆ ಬೇಕತ್ತಲ್ಲ. ಈ ಗುಡಿ ಬಿಟ್ಟು ಹೋಗಿದ್ದೆಲ್ಲಿ ಇಲ್ಲೇ ಇದ್ದಿದ್ದು, ಹಂಗಾಗಿ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನೋಡಿನಿ ಗಾನಾಗೆ ಆಡ್ಕೊಂಡು ಎಲ್ಲರಂತೆ ಮಾತಾಡ್ಕೊಂಡಿರ್ತಿದ್ವಪ್ಪ ಹುಡುಗರು. ನಾನು ಅಂದ್ರೆ ಆ ಮಗಿಗೆ ಭಾಳ ಆಸೆ. ಪುರ್ಸೊತ್ತು ನೋಡ್ನಿಗೂ ನಾನು ಅಂದ್ರೆ ಆಸೆ ಅಲ್ಲ, ಹಾಗಾಗಿ ಪುರ್ಸಣ್ಣನ ಹಿಂಡ್ತಿನೇ ಸ್ವಲ್ಪ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಮಾಡ್ತಿತ್ತು. ಒಂಥರ ಹೊಟ್ಟೆ ಕಿಚ್ಚು ಅದಕ್ಕೆ. ನಾನು ನೋಡೋಕ್ಕೂ ಗನಾಗಿದ್ದೀನಿ, ಮದುವೆನೂ ಭಾಳ ಗನ ಮಾಡಿಕೊಟ್ಟಿದ್ರು ಆವಾಗ ಅಂತ ನನ್ನ ಮೇಲೆ ಒಂಚೂರು ಅಷ್ಟಕ್ಕಷ್ಟೇ. ಅದಕ್ಕೆ ಪುರ್ಸಣ್ಣಗೆ ಭಾಳ ಆಸೆ ಅಪ್ಪ ನಾನು ಅಂದರೆ. ಓ ಮಾರತಿ ಅಮ್ಮ, ನಾನು ಎಂಥದ್ದನ್ನೂ ಹೇಳ್ತಿದ್ದೀನಿ, ನೀನು ಯಾವಾಗಿಂದ ಹೊರಿಕತೆ ಎತ್ಕೊಂಡೀಯ. ನಿನ್ನ ಕಂಡ್ರೆ ಯಾರಿಗೆ ಹೊಟ್ಟೆ ಕಿಚ್ಚಿಲ್ಲ ಹೇಳ? ಎಲ್ಲರಿಗೂ ನಿನ್ನ ಕಂಡ್ರೆ ಹೊಟ್ಟೆ ಕಿಚ್ಚೆ ಹೋಗಲಿ. ಅಲ್ಲ, ನೀನು ಸಣ್ಣಕ್ಕಿರ್ತ ನೋಡಿದ್ದು ಅಂದರೆ ಏನು ಸಣ್ಣಕ್ಕಿರ್ತಾನೆ ಮದುವೆ ಮಾಡಿದ್ರ? ಈಗ ಮದುವೆ ಮಾಡೋದು ಸುಮಾರು ವರ್ಷ ಆಗ್ಯದಂಥದಕ್ಕೆ. ಕೆಲ್ಸಕ್ಕೆ ಹೋಗೋದು ಸುಳ್ಳಂತೆ, ಎಲ್ಲದೂ ಸುಳ್ಳಂತೆ. ಈ ಜುಗ್ಗು ನಿಂಗಣ್ಣಗೆ ಯಾರೋ ಹೇಳರೆ ಲಕ್ಷ ಸಂಬಳ ತತ್ತದೆ, ಮನೇಲಿ ಆಸ್ತಿ ಮನೆ ಬೇಕಾದಂಗೆ ಅದೇ ಅಂತ. ಆಸ್ತಿ ಮನೆ ಇನ್ನು ಎಷ್ಟದೆ ಯಾರಿಗೆ ಗೊತ್ತಾ? ಬಾಯಿ ಮೇಲೆ ಕೊಚ್ಗಿತಾ ಇದಾರೆ ಎಂಥದ, ನಂಬ್ಕೊಂಡು ತತ್ತಾ ಇದ್ದಾರೆ. ಆಗಲಿ, ಏನು ನನ್ನ ಅತ್ತೆ ಮಗುಗೂ ಅಂಥ ಸಂಬಂಧ ಆಗ್ಯದೆ ಅಂತ ಕೊಚ್ಕಿಣಕ್ಕೇನು ಕಮ್ಮಿ ಮಾಡ್ತಿರಲ್ಲ ಸರಿತಾ? ಈಗ ಗೊತ್ತಾಗ್ತದೆ, ಈಗ ಗೊತ್ತದ. ಅದಕ್ಕೂ ಮೊದಲೇ ಗೊತ್ತೇ, ನಮ್ಮ ಹತ್ರ ಗುಟ್ಟು ಮಾಡಿದೆ ಅಷ್ಟೇ, ತನ್ನ ಬಳಗದ ಬಿಟ್ಕೊಡ್ಬಾರ್ದಲ್ಲ ಅಂತ ಎಲ್ಲರಿಗೂ ಗೊತ್ತು. ಸುಮ್ಮನಿರ ಮರಯ್ಯ, ಗೊತ್ತಿದ್ರೆ ಗೊತ್ತಿದ್ಕೊಂಡ್ಲಿ. ಇಲ್ಲಿ ನೀನು ಕತ್ಕೊಂಡೆ ಅಂತದಾರೆ ಹೇಳೋದು, ಮತ್ತು ಅದಕ್ಕೊಂದು ಸಿಟ್ಟು ಬರೋದು, ಕಡೆಗೆ ನಂಗೆ ಹೇಳ್ತದೆ ನೀವು ಯಾವಾಗಲೂ ನನ್ನ ನೆಂಟರು ಅಂದ್ರೆ ಸಸಾರ ಮಾಡ್ತೀರಿ ಅಂತ. ನಾನು ಅದಕ್ಕೆ ಈಗೀಗ ಅವ್ರ ಸುದ್ದಿ ಹೇಳೋದೇ ಬಿಟ್ಟಿನಿ. ನೀ ಹೇಳ್ದ ನಿನ್ನ ಹಿಂಚೆ ಹತ್ರ ಹೇಳ್ಕೆ, ನಾನು ಇದ್ರೆ ಕೂತ್ಕೊಂಡೆ ಅಂಥದ್ದು ಹೇಳಬೇಡ. ಹೇಳ್ತಿದ್ದೀನಿ, ಮಾತಾಡೋಕ್ಕೂ ಒಂದು ಇದು ಬೇಕು ಗೊತ್ತಾತನ. ಅಂಥದ್ದು ಏನು ಬಂದದ ಅವನಿಗೆ? ಹಂಗೆ ಹುಷಾರಿಲ್ಲ ಹಾಕಿದರೆ ಅವ್ನು ಬೇಕಾದಂಗೆ ಅದೇ ಹೋಗಿ ತೋರಿಸ್ತಿದ್ದ, ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಸಮ್ ಮಾಡ್ಕೊತಿದ್ದ. ಎಷ್ಟು ಲಾಯ್ತು ಹೇಳಿಬಿಟ್ಟೆ, ಏನು ಅದೇ ಇಲ್ಲ ಮೇಲೆ ತೋರ್ಗಾಣಿಕೆಗೆ ಏನೋ ಅಂತ. ನೀನು ನಿನ್ನ ಅಪ್ಪ ಇದ್ದಂಗೆ ಅಂತ ಮಾಡಿಯಾ? ಮನೆ ಸಂಸಾರ ಎಷ್ಟು ಚೆನ್ನಾಗಿ ಮಾಡ್ಯಾನೆ ಗೊತ್ತಾ? ನಾವ ಎರಡು ಹೆಣ್ಣಾದರೂ ಮನೆ ಅಂದ್ರೆ ಅಷ್ಟು ಗನಾಗಿ ಮಾಡೇನೆ. ಆಸ್ತಿ ಮನೆ ಯಾವುದನ್ನು ಬಿಟ್ಕೊಡಲ್ಲ, ಹೇಳ್ಬೇಕು ಅಂದರೆ ಚೇಣಿನೂ ಕೊಡಲ್ಲ ಅಂತಮ್ಮ. ಒಂದೇ ಒಂದಿನ ಇದರಲ್ಲಿ ಸಿಕ್ಕಿದಾಗ ಹೇಳ್ತಿದ್ದ, ಚೇಣಿ ಗಿಣಿ ಕೊಡಲ್ಲ, ನಾವು ಮನೆಯೇ ಮಾಡ್ತೀವಿ ಅಂತ. ಅಷ್ಟು ಸಲೀಸ್ ತಿಳ್ಕೊಬೇಡ. ಓಹೋ, ನೀನು ಯಾಕೆ ಹಿಂಗೆ ಹೇಳ್ತಿದ್ದೀಯ ನೋಡ್ತೀನಿ. ನಿನ್ನ ಬಳಗಾಲ ಅಷ್ಟು ಸಲಹಿಸಿ ಬಿಟ್ಕೊಡಂಗಿಲ್ಲಲ್ಲ ನೀನು. ಅದಕ್ಕೆ ನೀ ಬಿಟ್ಟು ಕೊಟ್ಟರು ಅಷ್ಟೇ, ಕೊಡ್ದಿದ್ರು ಅಷ್ಟೇ. ಅಮ್ಮ, ಗೊತ್ತಾಗಿದೆ ಹುಡುಗಿ ಹೆಂಗೆ ಅಂಥೇಳಿ ಇಡೀ ಊರಿಗೆ ಗೊತ್ತಾಗ್ತದೆ, ಗೊತ್ತಾಗಿದೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ ಗೊತ್ತಾ? ಹೇಳಬೇಕು ಅಂದ್ರೆ ಅಪ್ಪಗೂ ಗೊತ್ತು, ಅವ್ರು ನಿನ್ನ ಹತ್ರ ಹೇಳಲ್ಲ ಅಷ್ಟೇ, ನೀನು ಹೀಗೆಲ್ಲ ಹೇಳ್ತೀಯ ಅಂತ. ಎಂಥರ ಹಾಕಿನ್ಲಿ, ನನಗೇನು ಹೋಗಿ ಮದುವೆಗೆ ಹೋಗಿ ಒಂದು ಊಟ ಉಂಡ್ಕೊ ಬರ್ತೀನಿ. ನಿಂಗಣ್ಣನ ಜುಗ್ತಾನ ಕಾಸಿಗೆ ಕಾಸು ಸೇರಿಸಿಟ್ಟಿದ್ದು ಪೂರ್ತಿ ಸ್ವಾಸಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಸರಿ ಆಗ್ತದೇನ? ಮರಯ್ಯ, ನೀ ಬೇರೆ ಅಂತಾರೆ ಮಾತಾಡೋದಾರು ಮಾತಾಡು, ಇದನ್ನೇ ಮಾತಾಡೋದಾರು ಸುಮ್ಮನೆ ಎದ್ದೋಗಿ ಮರಯ್ಯ. ಮನೆಯೊಳಗೆಲ್ಲೋ ಒಂದು 4 ದಿನ ಆಗಿದೆ ಅಂತ ಕರ್ಕರಿಲ್ದೆ. ನೀನು ಹಿಂತಿ ಒಂದು ಮಾತು ಕಲ್ತದೆ ಈಗ. ಧೀರಿಗೆ ಯಾರು ಮಾತಾಡಂಗೆ ಇಲ್ಲ, ಆ ಥರಕ್ಕೆ ಮಾತಾಡ್ತದೆ. ಎಂತಕ್ಕೆ ಬೇಕು ಸುಮ್ಮನೆ ಮನೆಯೊಳಗೆ ಜಗಳ? ನಿನ್ನ ಅಪ್ಪ ಅಂದ್ರೆ ಕಡೆಗೆ ನನಗೆ ಹೇಳ್ತಾರೆ, ನಿಂಗೊಂಚೂರು ಹೇಳೋಕ್ಕಾಗಲ್ಲ ನಮ್ಮ ಮಗಗೆ ಅಂತ. ನಮಗೆ ಎಂತಕ್ಕ ಅವ್ರ ಮನೆ ಪಾರ್ಪತಿ, ನಮಗೆ ಎಂತಕ್ಕ ಎಂಥದಾರು ಮಾಡ್ಕೊಂಡ್ಲಿ. ಹೋದ ಮನೆಗೆ ಉಂಡ್ಕೊಂಡ ಬಂದ. ಮಾತ್ರ ಈಗಲೇ ಹೇಳಿ ನೀವು ವಾಗೇಶ, ಮದುವೆ ಆದಮೇಲೆ ಮದುಮಕ್ಳನ್ನ ಕರ್ಕೊಬರ್ಬೇಕು, ಕರೆದು ಕಳಿಸ್ಲೇಬೇಕಾ? ಇವರ ನೆಂಟ್ರ ಅಂತ ಅಲ್ಲ, ಪುರುಷಣ್ಣನ ಮಗಳಲ್ಲ, ಅದನ್ನು ಕರ್ಕೊಬರ್ಬೇಕು. ಕರ್ಕೊಬಂದಾಗ ಮಾತ್ರ ಘನಾದೊಂದು ಸೀರೆ ಕೊಡಬೇಕು. ಮತ್ತು ಆವಾಗ ದುಡ್ಡಿಲ್ಲ ಕಾಸಿಲ್ಲ ಅಂತ ಏನೂ ಹೇಳ್ತಾ ಇರೋಂಗಿಲ್ಲ ನೋಡಿ, ಹೇಳಿನೇ. ಸುಮ್ಮನೆ ಹೇಳೋದಲ್ಲ, ಪುರುಷಣ್ಣ ನನ್ನ ಮದುವೆಯಲ್ಲೊಂದು ಇದು ಮಾಡಿದ್ದಂದರೆ ಇದರಲ್ಲೂ ತೀರ್ಸಂಗಿಲ್ಲ ಎಂಥರಾಗಲಿ. ಅವನ ಮಗಳೊಬ್ಬಳು ನಮ್ಮೂರಿಗೆ ಬರೋಕ್ಕೆ ಹೋಗಿ ಈ ಮಾರ್ಗದಲ್ಲರೂ ಸ್ವಲ್ಪ ಇದು ಮಾಡೋಕ್ಕಾಗ್ತದೆ. ಹಾಂ, ಒಬ್ಬರ ಕಡೆಯಿಂದ ನೆಂಟರು ಅಂಥೇಳಿ ಸುಧಾರಿಸೋದು ಕಷ್ಟ ಆಗಿತ್ತು ನನಗೆ. ಇನ್ನು ಇಬ್ಬರು ಕಡೆಯಿಂದ ನೆಂಟರು ಅಂದರೆ ಇದು ಸ್ವಲ್ಪ ಕಷ್ಟಕ್ಕೆ ಬರ್ತದೇನ?
ನೋಡೋಣ ಕರ್ಕೊಬಂದ ಕಾಲಕ್ಕೆ ಸೀರೆನಾರು ಕೊಡೋಣ ಎಂಥದಾರು ಕೊಡೋಣ. ಎಂಥಕ್ಕೂ ಮದುವೆ ಆಗ್ಬೇಕಲ್ಲ, ಮದುವೆ ಆಗಿ ಮದುಮಕ್ಳು ಬರ್ಬೇಕಲ್ಲ. ಇವು ಇತ್ತು ಕರೆದ್ರೆ ಅದು ಹತ್ತು ಹೋಗ್ತದೇನಾ? ಎಲ್ಲಿಂದ ಕರ್ಕೊಬತ್ತಾನೆ? ಲೆಕ್ಕ ಅಂದರೆ ಮದುಮಗಳನ್ನೇ ಒಂದಿನ ಕಳ್ಸ್ಬೇಕಿತ್ತ. ಹೋಗಲಿ ಬಿಡು, ಇಲ್ಲೇ ಬರ್ತದಲ್ಲ, ಹೆಂಗಿದ್ರು ಮದುಮಕ್ಳನ್ನೇ ಕರ್ಕೊಬಂದ್ರೆ ಸೈಯನ್. ಅಲ್ಲ, ಮದುವೆ ದಿನ ಇಟ್ರಂತ ಜೋರಾಗಿ ಮಾಡ್ಬೋದು ಮದುವೆನ. ಮಾಡಿದೆ ಬೇಕಂಬಷ್ಟು ಅದೇ, ಏನು ಗಂಡು ಮಕ್ಕಳಿಲ್ಲ ಎಂತ ಇಲ್ಲ, ಖರ್ಚು ಮಾಡ್ತಾನೆ. ಅವನಿಗೆ ಸ್ವಲ್ಪ ಹೀಗೆಲ್ಲ ದಾಳದೊಳ್ಳಿ ಮಾಡೋದಂದ್ರೆ ಖುಷಿನೇಯ. ಅಲ್ಲ ಹಂಗಂಥೇಳಿ ಬರೀ ಇದಕ್ಕೆ ಹಾಕ್ತಿರ್ಲ, ದೊಡ್ಡಷ್ಟಿಗೆ ತೋರಿಸ್ಕೋಬೇಕು ಅನ್ನೋದು ಭಾಳ ಅದೇ ಅವನಿಗೆ. ನಿಶ್ಚಿತಾರ್ಥನೇ ಅಷ್ಟು ಜೋರಾಗಿ ಮಾಡಿದ್ದಂತೆ ಹೇಳ್ತಿತ್ತು ಸರಿತಾ. ಏನು ಒಂದು ಊಟ ಅಂದ್ರೆ ಎಷ್ಟು ಬಗೆ ಇತ್ತು ಅಂತ ಹೇಳೋಕ್ಕಾಗಲ್ಲ ಅಂತಿತ್ತ. ಎಂಗೇಜ್ಮೆಂಟ್ ಮಾಡಿದ್ದೆ ಬಂತಮ್ಮ, ಮದುವೆ ಏನು ಜೋರು ಮಾಡಲ್ಲಂತೆ. ಪವನೇನೋ ಹೇಳ್ತಾ ಇದ್ದಾನಂತೆ, ಅಲ್ಲೆಲ್ಲ ಮಂತ್ರ ಮಾಂಗಲ್ಯ ಮಾಡ್ಕೊ ಬಂದ್ರೆ ಸಾಕು, ಜೋರು ಮದುವೆ ಬೇಡೇ ಬೇಡ ಅಂತ ಕೂತಾನಂತೆ. ಮನೇಲಿ ಜವಳಿನೇ ತೆಗಿಯೋದು ಬೇಡ ಅಂತ ಅದಾನಂತೆ. ಅವ್ನು ಕೂಡ ಹೋಗ್ತಿತ್ತು. ಅವ್ನು ಹೇಳಿದಕ್ಕೂ ಎಲ್ಲ ಕೇಳ್ಕೊಂಡು ಸುಮ್ಮನಿರ್ತಾರೆ ಈಗ. ಅದರಲ್ಲೂ ಪುರುಷಣ್ಣ ಮಗಳು ಮದುವೆ, ಹಿರಿ ಮಗಳು ಗನ ಮದುವೆ ಮಾಡ್ಬೇಕು ಅಂತ ಇರ್ತದೆ ಪಾಪ. ನಿಂಗಣ್ಣ ಯಾಕೆ ಬಿಡ್ತಾರೆ? ಹೆಣ್ಣಿನ ಕಡೆ ಖರ್ಚು ಹಾಕಿನ ಮದುವೆ ಮಾಡೋಷ್ಟೊತ್ತಿಗೆ ಇವ್ರು ಬೇಡ ಅಂತ ಕೇಳ್ತಾರ? ಆತದೆ ನೋಡು, ಮದುವೆ ಜೋರಾಗಿ ಆತದೆ. ನಾನು ನಿಶ್ಚಿತಾರ್ಥಕ್ಕೂ ಹೋಗದೆ ಕೂತೀನಿ, ಮದುವೆಗೆ ಹೋದ್ರೆ ಸಹ್ಯ ಅಂಥೇಳಿ. ಮದುವೆ ಇಲ್ದಿದ್ರೆ ಒಂದು 8 ಟನಾರು ಅವ್ರ ಮನೇಲಿ ಇವ್ರ ಮನೇಲಿ ಇಟ್ಕೊಳ್ದೇ ಇಟ್ಕೋತಾರಪ್ಪ. ಮುಂದಕ್ಕೆ ಹೌದು, ನಿಂಗಣ್ಣ ಎಂತಕ್ಕೆ ಮದುವೆ ಜೋರಾಗಿ ಮಾಡಿ ಅಂತ ಹೇಳ್ತಾರೆ. ಮೈಮೆಟ್ಟು ಬರ್ತದಲ್ಲ, ಮೈಮೆಟ್ಟು ಬಿಟ್ಕೊಡೋಕ್ಕಾಗದೆ ಹೇಳ್ತಾರಷ್ಟೇ. ಮೈ ಇಡೋದೆಲ್ಲ ನಮ್ಮ ಕಾಲಕ್ಕೆ ಆಗೋಗಿದೆ. ಈಗ ಯಾರು ಮೈಮೆಟ್ಟು ಇಡ್ತಾರೆ ಮಾರಯ್ಯ? ಹತ್ರದಾರು ಯಾರು ಎಂತಾರು ಒಂದು ಬೆಳ್ಳಿದ ಬಂಗಾರದ ಉಡುಗೊರೆ ಕೊಡ್ತಾರೆ ಏನ? ನೀ ಇನ್ನೂ ಎಲ್ಲಿದ್ದೀಯ? ಈ ಕಡೆಗೆ ಹಿಂಗೆ ಹೇಳ್ತಾ ಕುತ್ಕ. ನೀನು ಹಿಂದೆ ಸೋದರ ಮಾವನ ಮಗ ನಮ್ಗೆ ಕೊಟ್ಟಾನೆ, ನಾವು ಅವನಿಗೆ ಕೊಡ್ಬೇಕಂತ ಕೂತ್ಕೊಂಡ್ಲಿ, ಅದಕ್ಕೊಂದು ಯಾಜಾಗಲಿ ಕಡೆಗೆ ಮನೇಲಿ. ಹಂಗೆ ಕೊಡ್ಬೇಕು ಅಂತ ಕಂಡ್ರೆ ಅಪ್ಪನ ಮನೆಯಿಂದ ತಂದು ಕೊಡಲಿ, ನಾನು ಎಲ್ಲಿಗೆ ಹೋಗಲಿ? ಹೌದಪ್ಪ, ಅಪ್ಪನ ಮನೆಯಿಂದ ತಂದು ಕೊಡ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ದು ನಾನು ಅಪ್ಪನ ಮನೆಯಲ್ಲೇ ಇಟ್ಟು ಬಂದಿನಲ್ಲ, ಹಾಗಾಗಿ. ಏನೊಂದು ಜನ ಮಾರ ನೀವು ತಿಳಿದು ಕೊಡ್ಬೇಕಲ್ಲ. ಅದು ಅಲ್ಲದೆ ಅವ್ರು ಹೇಳಿದ್ರು ಕೊಡೋದಾದ್ರೆ ಅಪ್ಪನ ಮನೆಯಿಂದ ಕೊಡಲಿ ಅಂತ. ಅಲ್ಲ, ನಾನು ನಿಮ್ಮ ಹತ್ರ ಕೇಳಲ್ಲ ಬಿಡಿ, ಕೊಡಬೇಕು ಅಂತ. ನಾವು ಕೊಡಬೇಕಾಗಿದ್ದನ್ನೇ ಕೊಡಲ್ಲ ನೀವು, ಇನ್ನು ಅದನ್ನೆಲ್ಲ ಎಲ್ಲಿಂದ ಕೊಡ್ತೀರಿ? ನಾ ಜ್ಞಾನ ಮಾಡಿದ್ದೆ, ಹಿಂಗೆ ಎಂಥರು ಶುರು ಆಗ್ತದೆ ಈಗ ಅಂತ ಹೇಳ್ತಾನೆ ಇದ್ದೆ ಅವನ ಹತ್ರ. ಅಲ್ಲಿಗೊಂದು ಶುರು ಆತಾ? ಅಲ್ಲ, ನೀವೇ ಹೇಳಿ. ಅವ್ರು ಯೋಚನೆ ಮಾಡ್ಬೇಕಲ್ಲ, ಏನಾದರೂ ಕೊಡ್ಬೇಕಾಗ್ತದೇನೋ ಹತ್ರದ ನೆಂಟರು ಅಂತ. ಅದು ಬಿಟ್ಟು ನೀವು ಹೇಳಿದ್ರು ಬೇಕಾದ್ರೆ ಅಪ್ಪನ ಮನೆಯಿಂದ ತಂದು ಕೊಡಲಿ, ಸುಮ್ಮನೆನಾರು ಇರ್ಬೋದಪ್ಪ. ಬೇಡ, ನಾವೇನು ಯಾರಿಗೂ ಕೊಟ್ಟು ಅಭ್ಯಾಸ ಇಲ್ಲ, ಇವ್ರಿಗೂ ಕೊಡಲ್ಲ ಅಂದ್ರೆ ಅಲ್ಲಿಗೆ ಮುಗ್ದು ಹೋಗ್ತದೆ. ಅಪ್ಪನ ಮನೆಯಿಂದ ತಂದು ಕೊಡೋಕೆ ಇವ್ರೆ ಅಂತ ಹೇಳೋದ? ಅವ್ರು ಅದಾರೆ, ಅಪ್ಪ ಅಮ್ಮ ತಗೊಂಡೋಗಿ ಕೊಡ್ತಾರೆ, ನಾನು ಯಾಕೆ ತಂದು ಕೊಡಲಿ ಅಲ್ಲಿಂದ? ಭಾರತಿ ಅಂಕ ಮದುವೆ ಹಾಕಿಂಡ್ಲಿ, ಆಮೇಲೆಲ್ಲ ಮೈ ಮುಟ್ಕೊಡೋದು ಹೇಗೆ? ಹಾಗೆ ಹೋಗಿ ಕೊಡೋಕ್ಕಾಗ್ತದ? ಮದುಮಕ್ಳು ಕೂರಿಸ್ಕೊಡ್ತಾರೆ ನಂಗೆ ಗೊತ್ತಿದ್ದಂಗೆ. ಮದುವೆನೇ ಗ್ಯಾರಂಟಿ ಇಲ್ಲದೆ ಇದ್ದರೆ ಯಾಕೆ ಮದುವೆ ಗ್ಯಾರಂಟಿ ಇಲ್ಲ ಅಂತ ಎಂತ ಕೇಳ್ತಿದ್ದೀರಿ? ಅಲ್ಲ, ಎಂಗೇಜ್ಮೆಂಟ್ ಮಾಡಿದವ್ರಿಗೆ ಮದುವೆ ಮಾಡೋಕ್ಕೆ ಗೊತ್ತಿರಲ್ಲನ್ರಿ, ಮಾಡ್ತಾರೆ ಅವ್ರ ಮದುವೆನ. ನಿಮಗೇ ಅಷ್ಟು ಗ್ರ್ಯಾಂಡಾಗಿ ಮದುವೆ ಆಗಿದೆ ಮಾರ, ಇನ್ನು ಅವನಿಗಾಗದೆ ಏನ? ನಿಮಗೇ ಅಷ್ಟು ಗ್ರ್ಯಾಂಡಾಗಿ ಮದುವೆ ಆಗಿದೆ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡೇ ಇರೋಂಥದ್ದು ಏನಾಗಿತ್ತು ನನಗೆ? ಅದನ್ನೇ ನಾನು ಕೇಳೋದು. ಅವನಿಗೇನಾಗ್ಯದ ಈಗ? ಲಕ್ಷಗಟ್ಟಲೆ ಸಂಬಳ ತಗೋತಾನೆ ಮಾರ, ಮನೇಲಿ ಅಷ್ಟು ಚೆನ್ನಾಗಿ ಆಸ್ತಿ ಮನೆ ದುಡ್ಡು ಕಾಸು ಅಂತ ಮಾಡಿಟ್ಟಾರೆ ಮಾವ. ಅವನ ಮದುವೆ ಗ್ರ್ಯಾಂಡಾಗಿ ಆಗದೆ ಇನ್ಯಾರು ಮದುವೆ ಗ್ರ್ಯಾಂಡಾಗಿ ಆಗ್ಬೇಕು? ಹುಡುಗಿ ಮನೆಯಲ್ಲೂ ಹೆಂಗೋ ಅನುಕೂಲನೇ ಅದೆಯಂತೆ, ಮತ್ತಿನ್ನೇನ? ಹುಡುಗಿ ಮನೆಯಲ್ಲಿ ಅನುಕೂಲದೇ ಅಷ್ಟೇಯ. ಎಂತ ಹೇಳಬೇಕು ಅಂತಿದ್ದೀರಿ ನೀವು? ವಾಗೇಶ ಹೇಳ, ಕೂತಲಿಂದ ಹೇಳ. ಕೆಲಸ ಎಂತ ಬಗ್ಸೈತ ನೋಡ, ಹೋಗ ದಿನ ಬೆಳಗಾದ್ರೆ ಇದೇ ಆಯ್ತು.